शुभं कुरुत्वं कल्याणं आरोग्यं धन संपदः शुभं कुरुत्वं कल्याणं आरोग्यमस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् संध्यादीपं नमोस्तुते ओम कल्याणं आरोग्यं धन संपदः शुभं कुरुत्वं कल्याणं आरोग्यं धन संपदः शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते BE MTech इವರು ಉಪನ್ಯಾಸಕರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಹರಿಹರ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ಪ್ರಕಾಶ್ ಗೌಡ ಕೆಜಿ ಸಮೂಹ ಸಂಪನ್ಮೂಲ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ಜಗದೀಶ್ ಎಂ ಇವರಿಗೆ ಜಗದೀಶ್ ಮೇಡಮ್ ಅವರಿಗೆ ತುಂಬ ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೈವರಿಗೂ ಹೃದಯಪೂರ್ವಕದಿಂದ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಮತ್ತು ನಮ್ಮ ಶಾಲೆಯ ಶಿಕ್ಷಕಿಯರು ಮತ್ತು ಶಿಕ್ಷಕೇತರ ವರ್ಗದವರಿಗೂ ನಿಮ್ಮ ಶಿಕ್ಷಕವೃಂದದವರಿಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಕವಿತಾ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಹಚ್ಚೋಣ ಜ್ಞಾನದ ದೀಪವನ್ನು ಹೋಗಲಾಡಿಸೋಣ ಅಂಧಕಾರವನ್ನು. ಹಚ್ಚೋಣ ಜ್ಞಾನದ ದೀಪವನ್ನು ಹೋಗಲಾಡಿಸೋಣ, ಜಗಕ್ಕೆ ತೋರಿಸೋಣ ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಈ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಮೇಲಿರುವ ಉಪಸ್ಥಿತರಿರುವ ಎಲ್ಲ ನೋಡ ಮಧ್ಯಾಹ್ನದ ಊಟವ ಆಡೋಣ ಆಟದ ಬಯಲಲ್ಲಿ ಹಂಚಿ ತಿನ್ನೋಣ ಮಧ್ಯಾಹ್ನ. ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳಷ್ಟೇ ಭಾವನೆಯ ಹೆಜ್ಜೆ ಗುರುತಿನಲ್ಲಿ ಕಳೆದ ಸಂತಸದ ಕ್ಷಣಗಳ ನೆನಪು ಹೇಳತೀರದು. ಬಹುಮಾನ ವಿತರಣಾ ಪಟ್ಟಿಯನ್ನು ನಮ್ಮ ಶಾಲೆಯ ಸಾಹಸಿ ಬರುತ್ತಿದ್ದಾರೆ. ನಮ್ಮ ಶಾಲೆಯ ಬಹುಮಾನ ವಿತರಣೆ ನಡೆಯಲಿದೆ. ಆಸೀನರಾಗಿರುವಂತಹ ಯಶಸ್ಸಿನ ಮೊದಲ ನಿಯಮ ಎಂದಿಗೂ ಸೋಲಬೇಡಿ. ಯಶಸ್ಸಿನ ಎರಡನೇ ನಿಯಮ ಮೊದಲ ನಿಯಮವನ್ನು ಬಹುಮಾನ ವಿತರಣೆಯನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಶ್ರೀ ಜಕಣಾಚಾರಿ ಕಮ್ಮಾರ್ ಸರ್, BE MTech CSC ಸರ್ಕಾರಿ ಪಾಲಿಟೆಕ್ನಿಕ್ ಉಪನ್ಯಾಸಕರು. 6ನೇ ತರಗತಿ ವಿದ್ಯಾರ್ಥಿಯಾದಂತಹ ಮನು H ಇವರು 6ನೇ ತರಗತಿಗೆ ಚಾಂಪಿಯನ್ಶಿಪ್ ಅನ್ನು ಪಡೆದಿರುತ್ತಾರೆ. ಮೈಲಾರಿ S ಇವರು 5ನೇ ತರಗತಿಗೆ ಚಾಂಪಿಯನ್ಶಿಪ್ ಅನ್ನು ಪಡೆದಿರುತ್ತಾರೆ. ರಿಲೇ ಫಸ್ಟ್ 4ನೇ ತರಗತಿಯ ಚಾಂಪಿಯನ್ ಆಗಿ ಯುವರಾಜ್ M. ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಸಾನ್ವಿ S. 2ನೇ ತರಗತಿಯ ಚಾಂಪಿಯನ್ ಲೆಮನ್ ಅಂಡ್ ಸ್ಪೂನ್ ಸೆಕೆಂಡ್, ಗುಡ್ ಹ್ಯಾಂಡ್ ರೈಟಿಂಗ್ ಫಸ್ಟ್, ಗುಡ್ ರೀಡಿಂಗ್ ಫಸ್ಟ್. 1ನೇ ತರಗತಿಯ ಚಾಂಪಿಯನ್ ಭಗತ್ L. ರೋಪ್ ಪುಲ್ಲಿಂಗ್ ಫಸ್ಟ್, ಸ್ಟೋರಿ ಟೆಲಿಂಗ್ ಫಸ್ಟ್, ರೈಮ್ಸ್ ಫಸ್ಟ್, ಎಕ್ಸಿಬಿಷನ್ ಫಸ್ಟ್. ಸ್ಟೋರಿ ಟೆಲಿಂಗ್ ಫಸ್ಟ್.
ಎರಡನೇದಾಗಿ ನಂದಿನಿ ಪಿ. ರನ್ನಿಂಗ್ ರೇಸ್ ಫಸ್ಟ್, ಸ್ಟೋರಿ ಟೆಲಿಂಗ್ ಫಸ್ಟ್, ರೈಮ್ಸ್ ಫಸ್ಟ್, ಪ್ರೋಗ್ರೆಸ್ ಸೆಕೆಂಡ್. Lakshmi H. Instruction with blindfold first. Anusha BV. Pick the bottle and handwriting first. Archana R. Archana R. Reading passage first. Instruction with blindfold first. Sanjay D. GK round first. Hide and seek first. Second prize. Virendra. Shivani RS. Instruction with blindfold second. Pavan Bhupal DG. Hide and seek second. Ganesh V. Pick the bottle second. Bindu Shri DV. Storytelling second. Read the passage second. Third prize. Navin A. Instruction with blindfold third. Priyanka. Relay first, running race second, sack bag running second. Sid. Nandish R. Sack bag running third, short put first, relay second. Nikhil Dev DG. Lemon and spoon second, running race third, relay first. Third prizes. Sandhi B. Relay third, lemon and spoon third. Relay second. ದೇವರ ಅರಿವಿಕೆಯನ್ನ, ದೇವರ ಮಹಾತ್ಮೆಯನ್ನ ತಿಳಿಸುವಂತವರು ಗುರುಗಳು.
ಅಂತ ಗುರುವಿಗೆ ಮೊದಲ ನಮಸ್ಕಾರವು, ನಂತರ ದೇವರಿಗೆ ಅಂತೇಳಿ ಕಾಳಿದಾಸರು ಹೇಳ್ತಾರೆ. ಈ ಜಗತ್ತನ್ನ ಬೆಳೆದಿರತಕ್ಕಂತಹ ಎಲ್ಲ ಗುರುವೃಂದದವರಿಗೆ ನಾನು ನನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ನಿನ್ನೆಯಿಂದಲೇ ಪ್ರಾರಂಭ ಆಗಿದೆ. 2ನೇ ದಿನದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಗದಗ ಜಿಲ್ಲೆಯ ರೋಣದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಹುಡುಗ, ಅವನಿಗೆ ಸಂಗೀತ ಅಂದ್ರೆ ಅಗಾಧವಾದ ಆಸಕ್ತಿ. ಸಂಗೀತ ಎಲ್ಲಾದ್ರೂ ಸಂಗೀತ ಕಾರ್ಯಕ್ರಮ ನಡೀತಾ ಇದ್ರೆ ಆ ಸಂಗೀತ ಕಾರ್ಯಕ್ರಮದಲ್ಲಿ ತನ್ನನ್ನ ಅರ್ಪಿಸ್ಕೊಂಡ್ಬಿಡ್ತಾ ಇದ್ದ. ತನ್ನ ಮನೆ, ತನ್ನ ತಂದೆ ತಾಯಿಗಳೆಲ್ಲರನ್ನೂ ಉರಿತಾ ಇದ್ದ. ಆ ಕಾರ್ಯಕ್ರಮ ಮುಗಿದ ಮೇಲೆ ಅದು ಎಷ್ಟೊತ್ತಾದ್ರೂ ಗೊತ್ತಿರೋರು ಏನ್ ಮಾಡ್ತಾ ಇದ್ರು, ಕರ್ಕೊಂಡ್ಬಂದು ಮನೆಗೆ ಬಿಡ್ತಾ ಇದ್ರು. ಆ ಹುಡುಗನ ಒಂದು ಸಂಗೀತ ಆಸಕ್ತಿ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ, ನಾನು ಸಂಗೀತದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು, ನಾನು ಸಂಗೀತದ ಎಲ್ಲ ಪ್ರಕಾರಗಳನ್ನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಅಧ್ಯಯನ ಮಾಡಬೇಕು ಅಂತ ಹೇಳಿ ಅವನು ಸ್ಪಷ್ಟವಾದ ಗುರಿಯಿಂದ ಕೇವಲ ತನ್ನ 11ನೇ ವಯಸ್ಸಿನಲ್ಲಿ ಮನೆಯನ್ನ ಬಿಟ್ಟು ಗುರುಗಳನ್ನ ಹುಡ್ಕೊಂಡು ಹೋಗ್ತಾನೆ. ಗುರುಗಳನ್ನ ಹುಡ್ಕೊಂಡು ಎಲ್ಲಿ ಹೋಗ್ತಾನೆ? ಲಕ್ನೋ, ಕೋಲ್ಕತ್ತಾ, ಜೈಪುರ್, ಹೀಗೆ ಎಲ್ಲ ಕಡೆಗೆ ಗುರುಗಳನ್ನ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ಒಬ್ಬ ಸಂಗೀತ ಗುರುಗಳು ಸಿಗ್ತಾರೆ. ಅವ್ರು ಹೇಳ್ತಾರೆ, ಮಕ್ಕಳ ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ತಿಳಿಸ್ಕೊಡ್ಬೇಕು. ನಾನು 11 ವರ್ಷದ ಹುಡುಗನ ಕತೆ ನಿಮಗೆ ಹೇಳ್ತಾ ಇರೋದು. ಅಲ್ಲಿ ಒಬ್ಬ ಸಂಗೀತ ಗುರುಗಳು ಸಿಗ್ತಾರೆ. ನೀನ್ ಯಾಕಪ್ಪ ಇಲ್ಲಿ ಹುಡ್ಕೊಂಡ್ ಬಂದಿದೀಯಾ? ಕರ್ನಾಟಕದಲ್ಲಿ ಒಬ್ಬ ಪ್ರಖ್ಯಾತ ಸಂಗೀತ ಗುರುಗಳಿದ್ದಾರೆ, ಸಾವಾಯಿ ಗಂಧರ್ವರ್ ಅಂತ ಹೇಳಿ, ಅವ್ರ ಹತ್ರ ಹೋಗಿ ನೀನು ಸಂಗೀತ ಶಿಕ್ಷಣ ಪಡ್ಕೋ ಅಂತ ಹೇಳ್ತಾರೆ. ಆ ಹುಡುಗ ಅವರ ಮಾತಿಗೆ ಬೆಲೆ ಕೊಟ್ಟು ಬಂದು ಸಂಗೀತ ಗಂಧರ್ವರ ಹತ್ರ ಶಿಕ್ಷಣಕ್ಕೆ ಸೇರ್ತಾನೆ, ಸಂಗೀತ ಶಿಕ್ಷಣಕ್ಕೆ ಸೇರ್ತಾನೆ. ಸಂಗೀತ ಶಿಕ್ಷಣಕ್ಕೆ ಸೇರಿದ್ರೆ ಗುರುಗಳು ಅವನಿಗೆ ಕೆಲಸ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಗುರುಗಳು ಬಾವಿದ್ದ ನೀರನ್ನ ಸೇದ್ಕೊಂಡ್ಬಂದು ಮನೆಗೆ ಹಾಕ್ಬೇಕು, ಮನೆಯ ಕೆಲಸಗಳನ್ನ ಮಾಡಬೇಕು. ಇದೇ 1 ತಿಂಗಳು 2 ತಿಂಗಳು ಕೆಲಸ ನಡೆಯುತ್ತೆ. ಆ ಸಂಗೀತ ಕಚೇರಿಗೆ ಬರ್ತಕ್ಕಂಥ ಅವ್ರ ಪಾಠಶಾಲೆ ಬರ್ತಕ್ಕಂಥ ಬೇರೆ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಬಟ್ ಈ ಹುಡುಗನಿಗೆ ಅವರು ಹೇಳ್ಕೊಡ್ತಾ ಇರಲ್ಲ. ಅವನೊಟ್ಟಿಗೆ ಇನ್ನೂ ಸ್ವಲ್ಪ ಮಕ್ಕಳಿಗೂ ಸಹ ಅವರು ನೀರು ತರುವಂತ ಕೆಲಸವನ್ನ ಕೊಟ್ಟಿರ್ತಾರೆ. ಅವರೆಲ್ಲ ನಾವ್ಯಾಕೆ ನೀರು ತರಬೇಕಂತ ಹೇಳಿರ್ತಾರೆ. ಹಾಗೆ ಇತ್ತೀಚಿನ ಒಬ್ಬ ಹುಡುಗ ತಮಿಳುನಾಡಿನ ಚೆನ್ನೈಯವರು, 5ನೇ ಕ್ಲಾಸ್ ಆಗಿರ್ಬೋದು ಅಥವಾ 5ನೇ ಕ್ಲಾಸ್ ಮಕ್ಕಳು ಇರ್ಬೋದು. ಈ ಏಜ್ ಅಲ್ಲಿ ಏನು ನೀವು ಕನಸುಗಳನ್ನ ಕಟ್ಕೋತೀರಾ? ಏನು ನೀವು ಜೀವನದಲ್ಲಿ ಗುರಿಗಳನ್ನ ಇಟ್ಕೊಂತೀರಾ? ಖಂಡಿತವಾಗಿಯೂ ಅದನ್ನ ಸಾಧನೆ ಮಾಡುವಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಭಗವಂತ ನಿಮಗೆ ಕೊಟ್ಟಿರ್ತಾನೆ ಸ್ನೇಹಿತರೆ. ನಾವು ಹುಟ್ಟುವಾಗ ಉಸಿರಿರುತ್ತೆ, ಹೆಸರು ಇರುವುದಿಲ್ಲ. ಹಾಗೆ ನಮ್ಮ ದೇಹ ಅಂತ್ಯ ಆದಾಗ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಈ ಹುಟ್ಟು ಸಾವು, ಈ ಮತ್ತೆ ಏನ್ ನಾವು ಜೀವನ ಏನ್ ನಾವು ಬದುಕ್ತೀವಲ್ವಾ, ಅದಕ್ಕೆ ನಾವು ಜೀವನ ಅಂತ ಹೇಳಿ ಕರಿತೀವಿ. ಈ ಹುಟ್ಟು ಸಾವು ಮಧ್ಯೆ ನಾವು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಹುಟ್ಟಿನ ಹಿನ್ನೆಲೆ ಏನೇ ಆಗಿರ್ಬೋದು, ನಮ್ಮ ಅಂತ್ಯ ಮಾತ್ರ ಚರಿತ್ರೆಯನ್ನೇ ಸೃಷ್ಟಿಯನ್ನ ಮಾಡೋ ಹಾಗಿರ್ಬೇಕು. ಮೈಕ್ರೋಸಾಫ್ಟ್ ಸಿಇಒ ಬಿಲ್ ಗೇಟ್ಸ್ ಒಂದು ಮಾತು ಹೇಳ್ತಾನೆ, ಬಡವನಾಗಿ ಹುಟ್ಟುವುದು ನಮ್ಮ ತಪ್ಪಲ್ಲ, ಬಡವನಾಗಿ ಸಾಯುವುದು ನಮ್ಮ ತಪ್ಪು ಅಂತ ಹೇಳ್ತಾನೆ. ಅಂತ ಹೇಳಿದ್ರೆ ನಮ್ಮ ಹಿನ್ನೆಲೆ ಏನೇ ಆಗಿರ್ಬೋದು, ನಾವು ಅದ್ಭುತವಾಗಿರ್ತಕ್ಕಂಥ ಸಾಧನೆಗಳನ್ನ ಮಾಡ್ಬೇಕು ಅಂತ ಹೇಳಿ ಬಿಲ್ ಗೇಟ್ಸ್ ಅವರು ಹೇಳ್ತಾರೆ. ಒಬ್ಬ ಹುಡುಗ ಓದೋದ್ರೆ
ಒಂದು ಶಾಲೆಯನ್ನ ಪ್ರಾರಂಭ ಮಾಡಿ ಸುಮಾರು 200 ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಪ್ರೇರಣೆ ನಿಮಗೆ ಬೇಕಾ? ನಮ್ಮ ಒಟ್ಟಿಗೆ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ, ಇದಕ್ಕಿಂತ ಪ್ರೇರಣೆ ಬೇಕಾ ನಿಮಗೆ? ದಯವಿಟ್ಟು ಎಲ್ಲರೂ ನಮ್ಮ ಶ್ರೀಯುತ ಜಗದೀಶ್ ಸರ್ ಅವರಿಗೆ ಮತ್ತು ರತ್ನಮ್ಮ ಅವರಿಗೆ ದೊಡ್ಡ ಚಪ್ಪಾಳೆಯನ್ನು ಹಾಕ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಂದಿನ ಸ್ವಾಮಿ ವಿವೇಕಾನಂದರು ಚಿಕ್ಕವರು ಇರ್ಬೇಕಾದ್ರೆ ಅವ್ರ ಹೆಸರು ನರೇಂದ್ರ ಅಂತ ಹೇಳಿ. Karthik A. Water filled race first, roll second, circle the bottle first. Kusuma. Water filled race first, relay first, circle the bottle first. Likita TV. Relay first, water filled race first. Shubha. Water. Second prizes. Avinash. Circle the bottle second, single leg jump third, water filled race second. Anushri. Circle the bottle second, water filled race second. Ganesh. Water filled race third. Pritam. Single leg jump third, circle the bottle first. Vandana. Vikas. Water filled race second, relay second. Third prizes. Bindushri. Water filled race third. ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನದಾಗಿ 4 Diksha D. Rope pulling first, running race first, lemon and spoon first, filling the bottle first. Ekant SB. Running race first, filling the bottle second, rope pulling second, lemon and spoon third, book balance third. Harshit Matad. Rope pulling second, book balance second, lemon and spoon third, filling the bottle third. G1 BJ. Running race first, rope pulling second, filling the bottle third. Lavanya M. Musical chair. Pavani S. Rope pulling first, filling the bottle first, running race third. Shweta M. Rope pulling first, filling the bottle second, lemon and spoon third. Yashwant SD. Filling the bottle first, book balance first, running race second, rope pulling second, lemon and spoon second. Second prizes. Brunda CS. Rope pulling second, book balance second. Gagana AN. Rope pulling first, running race second, musical chair third. Kritika R. Rope pulling second, running race second, book balance second. Revati H. Rope pulling first, lemon and spoon first, filling the bottle second. Srujan B. Lemon and spoon first, Ishta EH. Rope pulling first, lemon and spoon third. Sanvi A. Rope pulling first, book balance third, running race third.
Vidyashri A. Rope pulling first, book balance first. Nirupama KM. Rope pulling first, book balance third, lemon and spoon third. Third prizes. Nayana K. Rope pulling first, book balance third. ನಡೆಸ್ತಿರುವಂತದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಶ್ರೀಯುತ ಜಗದೀಶ್ ಸರ್ ಅವರೇ, ನಾವು ಏನು ದೂರದರ್ಶನ ಇದೆ ಅಂದ್ರೆ ಟಿವಿ ಅಂತ ಏನ್ ಕರಿತೀವಿ, ಅದರ ಮೋಹಕ್ಕೆ ಒಳಗಾಗಿ ನೃತ್ಯದ ಕಾರ್ಯಕ್ರಮಗಳು ಅಂದ್ರೆ ಬಹಳ ಜನ ಬಂದು ಕೂತ್ಕೊಳ್ತೀವಿ, ಹಾಸ್ಯದ ಕಾರ್ಯಕ್ರಮ ಅಂದ್ರೆ ಕೂತ್ಕೊಳ್ತೀವಿ, ಇನ್ಯಾವುದೋ ಹಾಡಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಂದು ಕೂತ್ಕೊಳ್ತೀವಿ, ನಮ್ಮ ಮಕ್ಕಳೇ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೇವೆ. ಆದ್ರೆ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಮಕ್ಕಳ ಬಹುಮಾನ ಸ್ವೀಕರಿಸುವಂತ ಸಂದರ್ಭದಲ್ಲಿ ನಾವು ಇರಬೇಕು ಅಂತ ಹೇಳಿ ಆಸೆ ಪಟ್ಟು ಬಂದು ಕೂತಿದ್ದೀರಲ್ಲ, ಹಾಗಾಗಿ ಮತ್ತೊಮ್ಮೆ ನಿಮಗೆ ವಿಶೇಷವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸೇರೋದು ಮುಖ್ಯ ಅಲ್ಲ, ನಮ್ಮ ಮಕ್ಕಳ ಪ್ರಗತಿ ಏನಿದೆ ಅನ್ನೋದನ್ನ ನೋಡ್ಲಿಕ್ಕೆ ಬಂದು ಕೂತಾಗ ಅವ್ರಿಗೊಂದು ಏನು ಪುಷಪ್ ಮಾಡೋದು, ಅವರ ಪ್ರಗತಿಗೆ ಒಂದು ಪುಷಪ್ ಮಾಡುವಂಥದ್ದು. ಅವರಿಂದ ನಾವು ಇದೀವಿ, ನಿಮ್ಮಿಂದ ಇದೀವಿ, ನೀವು ಗೆದ್ದಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನೀವು ಗೆಲ್ಲಿಲ್ಲ ಅಂದ್ರೂ ನಿಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನುವಂಥ ಒಂದು ಧೈರ್ಯವನ್ನ ಕೊಡ್ಬೇಕು ಮಕ್ಕಳಿಗೆ. ಆ ರೀತಿ ಧೈರ್ಯವನ್ನ ಕೊಟ್ಟಾಗ ಅವ್ರು ಯಾವ ರೀತಿಯ ಸಾಧನೆಯನ್ನು ಬೇಕಾದರೂ ಮಾಡ್ತಾರೆ. ಮಕ್ಕಳೇ, ತಾವುಗಳೆಲ್ಲ ಇಲ್ಲಿ ಬಂದು ಸೇರಿದಿರಿ, ವಿವಿಧ ಬಹುಮಾನಗಳನ್ನು ಪಡೆದಿದ್ದೀರಿ. ನನ್ನ ಅನಿಸಿಕೆ ಪ್ರಕಾರ ಎಲ್ರಿಗೂ ಬಹುಮಾನ ಬಂದಿದೆ. ಎಲ್ರಿಗೂ ಬಹುಮಾನ ಬಂದಿದೆ ತಾನೆ? ಯಾರಿಗಾದ್ರೂ ಬಹುಮಾನ ಬಂದಿಲ್ವಾ? ನನಗೆ ಬಂದಿಲ್ಲ. ನಾನಿಲ್ಲಿ ಕೂತು ನಿಮಗೆ ಬಹುಮಾನ ಕೊಟ್ಟಿದ್ದೇನೆ, ನನಗೆ ಬಂದಿಲ್ಲ. ಯಾಕೆ ಅಂದ್ರೆ ನಿಮ್ಮ ವಯಸ್ಸಿನಲ್ಲಿದ್ದಾಗ ನನಗೆ ಬಹುಮಾನ ಬಂದಿರಲಿಲ್ಲ, ಆದ್ರೂ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಎಜುಕೇಶನ್ ಮಾತ್ರ. ಶಿಕ್ಷಣ ಮಾತ್ರ ನಮ್ಮನ್ನು ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತದೆ. ನಾವು ಶ್ರೀಮಂತರಾಗಬೇಕು ಅಂದ್ರೆ ಬೇರೆ ಬೇರೆ ಆಲೋಚನೆಗಳನ್ನು ಮಾಡ್ತೀವಿ. ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತೇವೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಈ ವ್ಯಾಪಾರ ಅನ್ನೋದೇನಿದೆಯಲ್ಲ ಅದು ಒಂದು ರೀತಿಲಿ ಮೋಸ ಮಾಡುವಂತ ಒಂದು ಕಾರ್ಯ. ವ್ಯಾಪಾರವನ್ನು ಮಾಡ್ಲಿಕ್ಕೆ ಹೊರಟಿದೀವಿ ಅಂದ್ರೆ ಮೋಸ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಹೆಜ್ಜೆ ಇಡ್ತಾ ಇದೀವಿ ಅಂತ ಹೇಳಿ. ಅದನ್ನ ಬಿಟ್ಟು ಎಜುಕೇಶನ್ ಅನ್ನ ಪಡೆದು ಬೇರೆ ಬೇರೆ ರೀತಿಯ ಕರ್ತವ್ಯಗಳನ್ನ ಮಾಡ್ಲಿಕ್ಕೆ ಹೊರಡ್ತೀವಿ ಅಂದ್ರೆ ಅದು ಒಳ್ಳೆಯ ಕೆಲಸ. ತಮ್ಮನ್ನೆಲ್ಲ ಕೇಳಿದ್ರೆ ಮಕ್ಕಳೇ ಒಂದ್ 2 ನಿಮಿಷ, ಬಹಳ ಹೊತ್ತು ಮಾತಾಡೋದಿಲ್ಲ. ಮೊದಲನೇ ಕಂಡೀಷನ್ನು, ಬಹಳ ಹೊತ್ತು ಮಾತಾಡೋದಿಲ್ಲ. ನಿಮ್ಮನ್ನೆಲ್ಲ ಸುಮ್ಮನೆ ಕೇಳ್ತಾ ಬಂದ್ರೆ ಎಲ್ರು ಹೇಳೋದು ಹೆಚ್ಚಿನದಾಗಿ ಏನಾಗ್ತೀರಿ? ನೀವು ಮುಂದೆ ಏನಾಗ್ಬೇಕು ಅಂತಿದ್ದೀರಿ? ಕೇಳಿಸ್ತಾ ಇದೀಯಾ? ಎಲ್ರಿಗೂ ಕೇಳಿಸ್ತಾ ಇದೀಯಾ ಮಕ್ಕಳೇ? ಎಲ್ರಿಗೂ ಕೇಳಿಸ್ತಾ ಇದೀಯಾ? ನೀವು ಮುಂದೆ ಏನಾಗ್ಬೇಕು ಅಂತಿದ್ದೀರಿ? ಮೊದಲು ಹೇಳುವಂತ ಪದನೇ ಡಾಕ್ಟರ್ ಆಗ್ಬೇಕು. ನಂತರ 2ನೇದು ಪದ ಏನ್ ಬರುತ್ತೆ? ಇಂಜಿನಿಯರ್ ಆಗ್ಬೇಕು. ಆಮೇಲೆ ಸಾಮಾನ್ಯವಾಗಿ ಪೊಲೀಸ್ ಆಗ್ಬೇಕು ಅಂತೀರಿ. ಸಣ್ಣ ಮಕ್ಕಳನ್ನ ಕೇಳಿದ್ರೆ ಟೀಚರ್ ಆಗ್ಬೇಕು ಅಂತಾರೆ. ನಮ್ಮ LKG UKG ಮಕ್ಕಳನ್ನ ಕೇಳಿದ್ರೆ ಟೀಚರ್ ಆಗ್ಬೇಕು ಅಂತ ಹೇಳ್ತಾರೆ. ಅದನ್ನ ಬಿಟ್ರೆ ಒಂದು 2-3 ಸೈನಿಕರ ಆಗ್ಬೇಕು ಅಂತ ಬಯಸ್ತಾರೆ. ರೈತರಾಗ್ಬೇಕು ಅಂತ ಬಯಸೋರು ಬಹಳ ಕಡಿಮೆ. ಆದ್ರೆ ಒಂದು ಸತ್ಯ ಏನಂದ್ರೆ, ನಾವು ಪಡೆಯುವಂತ ಎಜುಕೇಶನ್ ನಿಂದ ನಾವು ಮಾಡೋ ಯಾವುದೇ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋದನ್ನ ಕಲ್ತ್ರೆ ಸಾಕು. ನಮಗೆ ಯಾವುದು ಬಹಳಷ್ಟು ಆಸಕ್ತಿ ಇದೆ, ಇಂಥದನ್ನ ಮಾಡ್ಬೇಕು ಅಂತ ನನಗೆ ಆಸಕ್ತಿ ಇದೆ ಅಂತ ಅನ್ಕೊಂಡಿದೀವಲ್ಲ, ನಮ್ಮ ಮನಸ್ಸೊಳಗೆ ಒಂದು ಆಸಕ್ತಿ ಇರ್ತದೆ. ಅದನ್ನ ನಾವು ಪೋಷಕರು, ಟೀಚರ್ ಗುರುತಿಸ್ಬೇಕು, ಆ ಮಗುವಿಗೆ ಯಾವ ಆಸಕ್ತಿ ಇದೆ ಅಂತೇಳಿ. ಆ ಆಸಕ್ತಿ ಇರೋ ಕ್ಷೇತ್ರದಲ್ಲಿ ಅವರಿಗೆ ಅವಕಾಶವನ್ನ ಕೊಡ್ಬೇಕು. ಆಸಕ್ತಿ ಇರೋ ಕ್ಷೇತ್ರದಲ್ಲಿ ಅವಕಾಶ ಕೊಟ್ರೆ ಮಾತ್ರ ಗೆಲ್ತಾರೆ ಅವರು, ಅದರಲ್ಲಿ ಸಾಧನೆಯನ್ನ ಮಾಡ್ತಾರೆ. ಇಲ್ದೇ ಇದ್ರೆ ಏನಾಗುತ್ತೆ ಅಂದ್ರೆ, ಒಂದ್ ಮೀನ್ ಇರುತ್ತೆ, ಮೀನಿಗೆ ಒಂದು ಕಾಂಪಿಟೇಷನ್ ಅನ್ನು ಬಿಡೋದು. ಏನ್ ಕಾಂಪಿಟೇಷನ್ ಅಂದ್ರೆ ಮರ ಹತ್ತು ಅಂತ ಹೇಳೋದು. ಮೀನಿಗೆ ಮರ ಹತ್ತರಿ ಅಂತ ಹೇಳಿದ್ರೆ ಮರ ಹತ್ತುತ್ತಾ? ಮೀನಿಗೆ ಎಲ್ಲಿ ಬಿಡಬೇಕು? ಸ್ಪರ್ಧೆಗೆ ಬಿಡ್ಬೇಕಾದ್ರೆ ಮೀನನ್ನು ಎಲ್ಲಿ ಬಿಡಬೇಕು? ನೀರಲ್ಲಿ ಬಿಡ್ಬೇಕು ತಾನೆ. ಆದ್ರೆ ನಾವು ಮರ ಹತ್ರಿ ಅಂತ ಹೇಳಿ ಹತ್ತಿಸ್ಲಿಕ್ಕೆ ಹೋದ್ರೆ ಮೀನ್ ಮರ ಹತ್ತುತ್ತಾ? ನಾವು ಮಾಡೋ ಕೆಲಸ ಅಂತದ್ದು.
ಅವನಿಗೆ ಯಾವುದೋ ಕ್ಷೇತ್ರದಲ್ಲಿ ಆಸಕ್ತಿ ಇರ್ತದೆ. ನಾವು ಕರ್ಕೊಂಡೋಗಿ ಮರ ಹತ್ತು ಅಂತೀವಿ, ಮೀನಿಗೆ ಮರ ಹತ್ತಿಸ್ದಂಗೆ ಆಗುತ್ತೆ ನಮ್ಮ ಕೆಲಸ. ಹಾಗಾಗಿ ಮೀನಿಗೆ ನೀರಲ್ಲಿ ಬಿಟ್ರೆ ಚೆನ್ನಾಗಿ ಈಜಾಡುತ್ತೆ, ಅದರಲ್ಲಿ ಗ್ಯಾರಂಟಿ ಗೆಲುವನ್ನ ಸಾಧಿಸ್ತದೆ. ನಮ್ಮ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದಾರಲ್ಲ, ಯಾವ ಕ್ಷೇತ್ರನೂ ತಪ್ಪಲ್ಲ, ಯಾವ ಕೆಲಸನೂ ಕೆಟ್ಟದ್ದಲ್ಲ. ಆದ್ರೆ ಪ್ರತಿಯೊಂದು ಕೆಲಸದಲ್ಲೂ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಪ್ರತಿಯೊಂದು ಹುದ್ದೆಯಲ್ಲೂ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಬರೀ ವಿಜ್ಞಾನಿ ಆದ್ರೆ ಸಾಧನೆ ಅಲ್ಲ, ಬರೀ ಡಾಕ್ಟರ್ ಆದ್ರೆ ಸಾಧನೆ ಅಲ್ಲ, ಬರೀ ಆಕ್ಟರ್ ಆದ್ರೆ ಸಾಧನೆ ಅಲ್ಲ. ನಾವು ಆಕ್ಟರ್ಗಳನ್ನೇ ಸಾಧಕರು ಅಂತ ತಿಳ್ಕೊಂಡಿದೀವಿ, ಸೈನಿಕರನ್ನ ಮೂಲೆ ಗುಂಪು ಮಾಡಿದೀವಿ. ಆ ಸೈನಿಕರ ತರ ಆಕ್ಟ್ ಮಾಡೋ ಒಬ್ಬ ಆಕ್ಟರ್ ನಮ್ಮ ಬೀದಿಯಲ್ಲಿ ಪೋಸ್ಟರ್ ಆಗಿ ನಿಲ್ತಾರೆ. ಆದ್ರೆ ನಿಜವಾದ ಸೈನಿಕ ಅಲ್ಲಿ ಗಡಿಯಲ್ಲಿ, ಈಗ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ಅವ್ರ ಗಡಿಯಲ್ಲಿ ಕಾಯ್ತಾ ಇದ್ದಾರೆ ನಮ್ಮನ್ನ. ಬಿಸಿಲನ್ನು ನೋಡಲ್ಲ, ಮಳೆಯನ್ನು ನೋಡಲ್ಲ, ಚಳಿಯನ್ನು ನೋಡಲ್ಲ. ಒಂದು ವರ್ಷದ ಎಲ್ಲಾ ದಿನಗಳಲ್ಲೂ ಹಗಲು ರಾತ್ರಿ ಅಂದರೆ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅವರು ನಿಜವಾದ ನಮ್ಮ ಹೀರೋ ಅಂತ ನಾವು ಹೇಳೋದೇ ಇಲ್ಲ ನಮ್ಮ ಮಕ್ಕಳಿಗೆ. ಹಾಗಾಗಿ ನಮಗೆ ಪೋಸ್ಟರ್ ಕಾಣೋ ಹೀರೋಗಳಷ್ಟೇ ಹೀರೋಗಳಾಗಿ ಕಾಣ್ತಾರೆ. ಅವರ ಚಿತ್ರಗಳು ನಮ್ಮ ನೋಟ್ ಬುಕ್ಕಿನ ಫ್ರಂಟ್ ಪೇಜ್ ಅಲ್ಲಿ, ಬ್ಯಾಕ್ ಪೇಜ್ ಅಲ್ಲಿ ಇರ್ತದೆ. ನಾವು ಬರೆಯೋ ಪ್ಲೈವುಡ್ ಅಲ್ಲೂ ಅವ್ರದೇ ಚಿತ್ರ ಇರ್ತದೆ, ಎಕ್ಸೈಸ್ ಅಲ್ಲೂ ಅವ್ರದೇ ಚಿತ್ರ ಇರ್ತದೆ, ಕಾಂಪಸ್ ಬಾಕ್ಸ್ ಅಲ್ಲೂ ಅವ್ರದೇ ಚಿತ್ರ ಇರ್ತದೆ, ಬಟ್ಟೆಯಲ್ಲೂ ಅವ್ರದೇ ಚಿತ್ರ ಇರ್ತದೆ. ಆ ಚಿತ್ರ ತೋರಿಸಿ ಇವನೇ ಹೀರೋ ಅಂತ ಹೇಳ್ತಾ ಇದೀವಿ. ಅವ್ನು ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಾನೆ, ಜೈಲಿಗೂ ಹೋಗ್ತಾನೆ. ಆದ್ರೆ ಆತ ಒಳ್ಳೆ ವ್ಯಕ್ತಿ ಅಂತಾನೆ ತೋರಿಸ್ತಾ ಇರ್ತೀವಿ ನಾವೆಲ್ಲಾ ಸಂದರ್ಭಗಳಲ್ಲೂ. ಆ ತರ ಮಾಡಿದ್ರೆ ಏನ್ ಮಾಡ್ತಾರೆ, ಅವ್ರು ಮಾಡೋ ಎಲ್ಲಾ ಆಕ್ಟಿವಿಟಿಗಳನ್ನು ನಮ್ಮ ಮಕ್ಕಳು ಕೂಡ ಕಲೀಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಯಾವುದು ಸರಿಯಾಗಿದೆ ಅದನ್ನ ನಾವು ಹೀರೋ ಅಂತ ತೋರಿಸ್ಬೇಕು. ದಯಮಾಡಿ ಯಾವುದು ಸರಿ ಇದೆ ಅದನ್ನ ಹೀರೋ ಅಂತ ತೋರಿಸಿ, ಅವರನ್ನು ಹೀರೋಗಳನ್ನ ಮಾಡಿ. ಆಗ ನಿಮ್ಮ ಮಕ್ಕಳು ಹೀರೋ ಆಗ್ತಾರೆ, ನಿಜವಾಗೂ ಹೀರೋ ಆಗ್ತಾರೆ. ನಮ್ಮ ಮಕ್ಕಳನ್ನು ಹೀರೋ ಮಾಡೋದು ಬೇರೆ ಯಾರು ಅಲ್ಲ, ನಾವೇ ಮಾಡಬೇಕು. ನಾನು ಹೀರೋ ಆಗ್ಬೇಕು ಅಂದ್ರೆ ನಾನೇ ಶ್ರಮ ವಹಿಸ್ಬೇಕು. ಈ ಶ್ರಮಕ್ಕೆ ಆಲ್ಟರ್ನೇಟಿವ್ ಯಾವುದೂ ಇಲ್ಲ. ಒಂದ್ ಸೂತ್ರ ಹೇಳ್ತೀನಿ ಕೇಳ್ರಿ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಆಗಿದ್ದೇನೆ. ನನ್ನ ಕ್ಲಸ್ಟರ್ ಅಲ್ಲಿ 40 ಶಾಲೆಗಳಿದೆ. 40 ಶಾಲೆಗಳು ಬೇರೆ ಬೇರೆ ವಿಧದ ಶಾಲೆಗಳಿದಾವೆ, ಸುತ್ತಮುತ್ತ ಪ್ರತಿಷ್ಠಿತ ಶಾಲೆಗಳಿದಾವೆ. ಆ ಎಲ್ಲಾ ಶಾಲೆಗಳ ಮಧ್ಯೆ ನಮ್ಮ ಶಾಲೆ ಚೆನ್ನಾಗಿ ನಿಲ್ತಿದೆ ಅಂದ್ರೆ ಇಲ್ಲಿರೋ ಶಿಕ್ಷಕರು ಮತ್ತೆ ಇಲ್ಲಿರೋ ಆಡಳಿತ ಮಂಡಳಿ ಮತ್ತೆ ನಿಮ್ಮ ಪೋಷಕರ ಪ್ರೋತ್ಸಾಹನೇ ಕಾರಣ. ಆ ಎಲ್ಲಾ ಪ್ರೋತ್ಸಾಹವನ್ನ ತಾವು ಕೊಡ್ತಾ ಇದ್ದೀರಿ. ಹಾಗಾಗಿ ಸಂಸ್ಥೆ ಬೆಳೀತಾ ಇದೆ, ನಿಮ್ಮ ಮಕ್ಕಳು ಕೂಡ ಬೆಳೀತಾ ಇದ್ದಾರೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಮಾಡ್ತೇವೆ, ಮಕ್ಕಳು ಭಾಗವಹಿಸ್ತಾರೆ, ಪ್ರೈಸಸ್ ಗಳನ್ನ ತಗೊಳ್ತಾರೆ. ಎಲ್ಲ ಪ್ರತಿಷ್ಠಿತ ಶಾಲೆಗಳ ಜೊತೆಗೆ ಫೈಟ್ ಮಾಡಿ. ಹಾಗಾಗಿ ಉತ್ತಮವಾಗಿ ನಡೀತಿದೆ ಅಂತ ಹೇಳಲಿಕ್ಕೆ ಇದು ಒಂದು ಕಾರಣ ಸಾಕು. ಇನ್ನ ಸ್ಪೋರ್ಟ್ಸ್ ನಡೀತದೆ, ಅದರಲ್ಲೂ ಭಾಗವಹಿಸ್ತಾರೆ. ಎಷ್ಟೋ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿದ್ದಾರೆ, ಪದವೀಧರರಿದ್ದಾರೆ, ಬಹಳಷ್ಟು ಯೂನಿಫಾರ್ಮ್ ಹಾಕೊಂಡು ಡಿಜಿಟಲ್ ಆಗಿ ರಂಗಾಗಿ ಕಾಣುವಂತವ್ರು ಇದ್ದಾರೆ. ಅವರೆಲ್ಲರೂ ಪ್ರೈಸಸ್ ಅನ್ನು ಕೊಡಿಸಬಹುದು. ಆದ್ರೆ ಆ ಶಾಲೆಗಳು ನಮ್ಮ ಶಾಲೆ ಮಕ್ಕಳ ಜೊತೆಗೆ ಫೈಟ್ ಮಾಡ್ತವೆ, ಗೆಲ್ತವೆ ಅಂತ ಅಂದ್ರೆ ಅದಕ್ಕೆ ಸಾಕ್ಷಿ ಇಲ್ಲಿ ಸೂಟು ಬೂಟು ಕನ್ನಡಕ ಇವೆಲ್ಲ ಅವಶ್ಯಕತೆ ಇಲ್ಲ. ಶ್ರಮ, ಕಾಯಕವೇ ಕೈಲಾಸ ಅಷ್ಟೇ. ವರ್ಕ್ ಈಸ್ ವರ್ಷಿಪ್. ಯಾರು ಕೆಲಸ ಮಾಡ್ತಿರೋ ಅವರಿಗೆ ಸಾಧನೆ ಆದೇ ಆಗುತ್ತೆ, ಗೌರವ ಸಿಗುತ್ತೆ, ಗೆದ್ದೇ ಗೆಲ್ತೀರಿ. ಆ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ನಡೆಯುತ್ತೆ, ಅಲ್ಲೂ ಭಾಗವಹಿಸ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಾರೆ, ಆನ್ಯುವಲ್ ಡೇ ನಡೆಯುತ್ತೆ, ವಿಜ್ಞಾನ ವಸ್ತು ಪ್ರದರ್ಶನ ನಡೆಯುತ್ತೆ. ಮಕ್ಕಳು ತುಂಬಾ ಚೆನ್ನಾಗಿ ಕೃತಿಗಳನ್ನು ಮಾಡಿದ್ದಾರೆ. ಅಲ್ಲಿ ಧಾನ್ಯಗಳನ್ನು ಬಳಸಿ ದೇಶವನ್ನ ಕಟ್ಟಿದ್ದಾರೆ. ನವಿಲಿನೆಲ್ಲವನ್ನು ನೋಡಿದ್ವಿ, ತುಂಬಾ ಆಕರ್ಷಕವಾಗಿದೆ. ಅಲ್ಲಿ ಏನು ಮಕರ ಸಂಕ್ರಾಂತಿಗೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಶಿಕ್ಷಕರು ಉತ್ತಮವಾದಂತ ಒಂದು ಕಲಾಕೃತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ನೋಡ್ಕೊಂಡು ಹೋಗಿ, ಎಷ್ಟು ಚೆನ್ನಾಗಿ ಅವರಲ್ಲಿ ಆ ಕಲಾತ್ಮಕತೆ ಇದೆ, ಆ ಕೌಶಲ್ಯ ಇದೆ, ಅದನ್ನ ತೋರಿಸ್ತಿದ್ದಾರೆ. ಅಂದ್ರೆ ಅದನ್ನ ನೋಡಿದಾಗ ನಿಮ್ಮ ಮಕ್ಕಳು ಅದರಿಂದ ಪ್ರಭಾವಿತರಾಗಿ ಆ ತರದ ವ್ಯಕ್ತಿತ್ವ ಅವರಲ್ಲಿ ಬರುತ್ತೆ. ವ್ಯಕ್ತಿತ್ವ ಅವರಲ್ಲಿ ಬರಬೇಕು ಅಂದ್ರೆ ಮಾದರಿಗಳು ಬೇಕು. ಮಾದರಿಗಳು ಯಾರು ಅಂದ್ರೆ ಟೀಚರ್ಸು, ಪೋಷಕರು, ಮತ್ತೆ ನಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ನಾನಾ ತರ ಜನಗಳು ಇರಬಹುದು. ಆದ್ರೆ ಪೋಷಕರಾದಂತ ನಾವು, ಟೀಚರ್ ಆದಂತ ನಾವು ಒಳ್ಳೆಯ ಮಾಡೆಲ್ ಆಗಿ ನಿಂತ್ರೆ ಟಿವಿ ನೋಡೋದನ್ನ ಬಿಟ್ರೆ ಗ್ಯಾರಂಟಿ ಟಿವಿ ನೋಡೋದ್ ಬಿಡ್ತಾರೆ, ಧಾರಾವಾಹಿ ನೋಡೋದ್ ಬಿಟ್ರೆ ಅವರು ಬಿಡ್ತಾರೆ, ಸಿನಿಮಾ ನೋಡೋದ್ ಬಿಟ್ರೆ ಅವರು ಬಿಡ್ತಾರೆ. ಧಾರಾವಾಹಿಯಲ್ಲಿ ಏನೆಲ್ಲ ಬರ್ತಾ ಇದೆ, ಅತ್ತೆ ಸೊಸೆ ಜಗಳ, ಗಂಡನನ್ನ ಹೆಂಗ್ ಮುಗಿಸ್ಬೇಕು, ಮೈದನನ್ನ ಹೆಂಗ್ ಮುಗಿಸ್ಬೇಕು, ಇನ್ನು ತಮ್ಮನಿಗೆ ಹೆಂಗ್ ಆಸ್ತಿ ಕೊಡದೇ ಇರಬಹುದು, ಅಜ್ಜನನ್ನ ಹೆಂಗ್ ಕೊನೆ ಕಾಣಿಸ್ಬೇಕು, ಇವೆಲ್ಲ ಮೌಲ್ಯಗಳು ಧಾರಾವಾಹಿಯಿಂದ ನಮಗೆ ಬರ್ತಿರುವಂತ ಮೌಲ್ಯಗಳು. ದಿನ ಇದನ್ನ ತೋರಿಸಿದ್ರೆ ನಮ್ಮನ್ನ ಹೆಂಗ್ ಮುಗಿಸ್ಬೇಕು ಅಂತ ಅವ್ರು ಕಲ್ತ್ಕೊಂತಾರೆ. 100% ಕಲಿತಾರೆ. ನಮ್ಮನ್ನ ಹೆಂಗ್ ಮುಗಿಸ್ಬೇಕು ಅಂತ
ನೀವೇ ಹಾಕಿ ದುಡ್ಡು ಕೊಟ್ಟು ಕಲಿಸ್ತಾ ಇದ್ದೀರಿ ಅಂತ ಅನ್ನಿಸ್ತದೆ. ದಯಮಾಡಿ ಅಂತಹ ಕಾರ್ಯಕ್ರಮಗಳನ್ನ ಟಿವಿಲಿ ತೋರಿಸ್ತೇನೆ. ಅವ್ರಿಗೆ ಚಂದನ ಟಿವಿ ಯಾರು ನೋಡಿದಾರ ಅಂದ್ರೆ ಎಲ್ಲೈತದು ಅಂತ ಕೇಳ್ತೀವಿ. ಎಂಥದ್ದು ಚಂದನ ಟಿವಿ ಅಂದ್ರೆ ಅಂಥದ್ದೊಂದು ಟಿವಿ ಐತಾ ಅಂತ ಪ್ರಶ್ನೆ ಮಾಡ್ಬೇಕಾಗ್ತದೆ. ಒಳ್ಳೆ ಕಾರ್ಯಕ್ರಮಗಳು ಬರ್ತವೆ. ನಾಡಿನ ವಿವಿಧ ಜನಪದ ನೃತ್ಯಗಳಿರ್ಬೋದು, ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಕಾರ್ಯಕ್ರಮಗಳು ಬರ್ತವೆ. ಕ್ವಿಜ್ ಕಾರ್ಯಕ್ರಮ ಬರ್ತದೆ. ಅದನ್ನ ಹಾಕಿ ಕೂರಿಸಿದ್ರೆ ಅಲ್ಲಿ ಬರೋ ನ್ಯೂಸ್ ಅನ್ನು ಕೇಳಿದ್ರೆ BP ಆಗಲ್ಲ, ಶುಗರ್ ಆಗಲ್ಲ, ಯಾವ ರೀತಿಯ ಕಾಯಿಲೆಗಳು ಬರಲ್ಲ. ಇದ್ದದ್ದನ್ನು ಇದ್ದಂಗೆ ಹೇಳ್ತಾರೆ. ಅಲ್ಲೇನು ಬಹಳ ರೋಚಕವಾಗಿ ಇರೋ ಸಂಗತಿಗಳನ್ನು ಹೇಳ್ಬೇಕು ಅಂತಲ್ಲ. ಟಿವಿ ಹಾಕಿದ ಕೂಡಲೇ ನ್ಯೂಸ್ ಚಾನಲ್ ಹೆಣ ಬೀಳೋ ತನಕನೂ ಅವ್ರು ತೋರಿಸ್ತಲೇ ಇರ್ತಾರೆ. ರಾತ್ರಿ ಒಂದು ಹೆಣ ಬಿತ್ತು ಅಂತ ಕೇಳಿದ ಮೇಲೆ ನಿದ್ದೆ ಬರ್ತದೆ ನಮಗೆ ಅದನ್ನ ನೋಡಿದ ಮೇಲೆ. ಆ ತರದ ಮನೋಭಾವನ ನಾವು ಬೆಳೆಸ್ಕೊಂಡ್ರೆ, ಅದನ್ನ ತೋರಿಸಿದ್ರೆ ನಮ್ಮ ಮಕ್ಕಳನ್ನ ಕಾಪಾಡ್ಲಿಕ್ಕೆ ಯಾರು ಬರಲ್ಲ. ದಯಮಾಡಿ ತಿಳ್ಕೊಳ್ಳಿ, ನಮ್ಮ ಮಕ್ಕಳನ್ನ ಕಾಪಾಡೋರು ನಾವೇ ಅವ್ರಿಗೆ ಸರಿಯಾದ ದಾರಿಯನ್ನು ತೋರಿಸ್ಬೇಕು, ಅವ್ರನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ನೀವೆಲ್ಲ ಬಂದು ಸೇರಿದ್ದು ಬಹಳ ಪುಣ್ಯದ ಸಂಗತಿ. ಈ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ದೊಡ್ಡ ಅದೃಷ್ಟ ಅಂತ ಅನ್ಕೊಳ್ತಾ, ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆ ಎಲ್ರಿಗೂ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. Manoj C. Rope pulling first, fill in a bottle second. Meghana R. Fill in the bottle first, lemon and spoon first, musical chair second, book balance second. Preetham PN. Musical chair first, lemon and spoon second, rope pulling first. Sanvi H. Running race first, lemon and spoon second, rope pulling second. Tanushri M. Musical chair first, fill in a bottle second, rope pulling second. Vivek M. Book balance first, lemon and spoon first, rope pulling first. Ashas A. Running race first, book balance first, fill in a bottle first. Ashwant P. Running race first, rope pulling first, fill in a bottle second. Anvit MM. Lemon and spoon first, fill in a bottle first, rope pulling first. Second prizes, Akash M. Rope pulling second, musical chair second. Anusha A. Fill in a bottle second, rope pulling second. Daivik CM. Rope pulling first, running race second, book balance third. Tilak. Rope pulling first, book balance third, fill in a bottle third. ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನದಾಗಿ ಫಸ್ಟ್ ಚಂದನ್ ಎ. ರನ್ನಿಂಗ್ ರೇಸ್ ಫಸ್ಟ್. Harsha S.A. Running race first. Hemant A. Book balance first, good writing first. Kushi R. Running race first, good writing first. Mahalakshmi A. Lemon and spoon first, handwriting first. Mukta C. Lemon and spoon second, handwriting second. Navya N. Musical chair second, reading first. Rohan B. Lemon and spoon first.
Sanvi, book balance first. Sunil P, lemon and spoon first. Purti, musical chair first. Veda A, lemon and spoon first. Second prizes, Akshara, lemon and spoon second, handwriting first. Guru LM, book balance second. Manvit A, lemon and spoon second. Mailari HM, lemon and spoon third. Rachita A, lemon and spoon second. Raghavendra, running race second. Sanvi P, book balance second. Varun Tej C, musical chair. Lochana KM, running race second. Nesara S, musical chair second. Third prizes for third standard students. Ananya CP, book balance third. Karthik P, book balance third. Nandan Kumar, book balance second. Praveen Kumar, book balance third. Sanvi S, book balance third. Shobit, book balance first. Good handwriting third. ಮೂರು ಮತ್ತು ಎರಡನೇ ನಡೆದುಕೊಳ್ಳುವುದು ಒಂದು ಶಿಸ್ತನ್ನ ಪಾಲಿಸುತ್ತದೆ ಸ್ಕೂಲಿನ ಹೆಸರನ್ನ. ಇಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತಾಡಿದಂಥ ಗಣ್ಯರಾದ ಇಬ್ಬರು ಮಕ್ಕಳಿಗೆ ಏನು ಬೇಕು, ಪೋಷಕರು ಯಾವ ಥರ ಮಕ್ಕಳನ್ನು ನೋಡ್ಕೋಬೇಕು. ಯಾಕಂದ್ರೆ ಇವತ್ತು ಯಾರ ಕೈಯಲ್ಲಿಲ್ಲ, ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಕೈಯಲ್ಲಿದೆ. ಯಾರು ಎಷ್ಟು ಬಹಳ ಶ್ರಮ ಪಡಬೇಕಾಗಿಲ್ಲ. ತಮ್ಮ ಮಕ್ಕಳನ್ನು ಶಿಸ್ತಿಂದ ಬೆಳೆಸಬೇಕು ಅಂದರೆ ಮನೆಯಿಂದನೇ ಪ್ರಾರಂಭ ಆಗುತ್ತೆ. ಅದನ್ನ ನಿಮ್ಮ ನಂತರ ನಮ್ಮದು ಕೆಲಸ ಶಾಲೆ, ಶಿಕ್ಷಕರು ಮತ್ತು ಸಂಸ್ಥೆಯ ಕೆಲಸ ಆಗಿರುತ್ತದೆ. ಅದನ್ನು ದಯವಿಟ್ಟು ಹೇಳ್ತೀವಿ, ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರು ಒಂದು ಶಿಸ್ತಿನಿಂದ ಮಕ್ಕಳನ್ನು ಕೂರಿಸ್ಕೊಳ್ರಿ, ಕರೆಕ್ಟ್ ಟೈಮಿಗೆ ಕಳಿಸ್ರಿ. ಒಂದು ಸಣ್ಣ ಪುಟ್ಟ ದೋಷ ನಡೀತದೆ, ಇಲ್ಲ ಅಂತಲ್ಲ. ಅದಕ್ಕೆ ನಾವು ಆಗಲಿ ಪೋಷಕರಾಗಲಿ ಒಬ್ರಿಗೊಬ್ಬರು ಸ್ಪಂದಿಸಬೇಕು. ಯಾಕೆಂದರೆ ಒಂದು ಶಾಲೆ ಹೆಸರು ಬರುತ್ತೆ ಅಂದರೆ ಬರೀ ನಮ್ಮ ಶಿಕ್ಷಕರು ಸಂಸ್ಥೆ ಪಾತ್ರಕ್ಕಂತೂ ಹೆಚ್ಚಿನ ಒಂದು ಜವಾಬ್ದಾರಿ ಪೋಷಕರದಾಗಿರುತ್ತದೆ.
ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ದಿನ ಬೆಳಗ್ಗೆ ಪ್ರೇಯರಿಗಾಗಲಿ, ಒಂದು ಯೂನಿಫಾರ್ಮ್ ಆಗಲಿ, ಅದನ್ನೆಲ್ಲ ಪಾಲಿಸ್ತಕ್ಕಂಥ ಒಂದು ಪರಿಪಾಲನೆ ಎಲ್ಲ ಪೋಷಕರಲ್ಲಿ ಬೆಳೆಸಿಕೊಂಡ್ರು ಮಾತ್ರ ನಮ್ಮ ಸಂಸ್ಥೆ ಆಗಲಿ, ತಮ್ಮ ಮಕ್ಕಳಾಗಲಿ, ನಮ್ಮ ಮಕ್ಕಳಾಗಲಿ ಏನು ಬಯಸ್ತಾರ ಅದಾಗಕ್ಕೆ ಸಾಧ್ಯತೆ ಐತೆ. ಏಕೆಂದರೆ ನಮ್ಮದು ಭಾರತ ಒಂದು ಸಂಸ್ಕೃತಿಯ ದೇಶ. ಎಲ್ಲ ಭಾಷೆಯನ್ನು ನಾವು ಗೌರವಿಸ್ತೀವಿ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಎಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ, ನಾವು ಫಸ್ಟು ಮಕ್ಕಳಲ್ಲಿ, ಮನೆಯಲ್ಲಿ ಏನು ನಾವು ತಂದೆ ತಾಯಿಗಳು ಎದ್ದ ತಕ್ಷಣ ಏನೇನೋ ನಾವು ದಿನನಿತ್ಯದ ಕೆಲಸಗಳನ್ನು ಮಾಡ್ತೀವೋ ಅದರ ಮುಖಾಂತರ ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಅದರಿಂದ ದಯವಿಟ್ಟು ಹೇಳ್ತೀನಿ, ಮಕ್ಕಳನ್ನು ಸರಿಯಾದ ಟೈಮಿಗೆ ಶಿಸ್ತಿನಿಂದ ಕಲಿಸೋದನ್ನು ಪಾಲಿಸಿದ್ರೆ ಸಾಕು. ಯಾಕೆಂದರೆ ಒಂದು ಶಿಸ್ತು ಭಾಳ ಮುಖ್ಯ. ಈಗ ಹೇಳಿದ್ರು, ಅವರಿಬ್ಬರು ಮುಖ್ಯ ಅತಿಥಿಗಳೇ ಹೇಳಿದರು, ನಿಮಗೆ ಬಾಲ್ಯದಲ್ಲಿ ಏನಿರುತ್ತೆ ಅದು ಈಗ ಒಂದು ಗಾದೆ ಹೇಳ್ತಾರೆ, ಮೊದಲು ನಮ್ಮ ಹಿರಿಯರು ಹೇಳ್ತಾರೆ, ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಯಾಕೆಂದರೆ ತನ್ನ ಮನೆಯಿಂದ ಪ್ರಾರಂಭವಾದಂಥ ಒಂದು ಸಂಸ್ಕೃತಿ, ಶಿಕ್ಷಣ ಅಂದರೆ ಎಲ್ಲರೂ ಒಂದೇ. ನಾವು ಮನೆಯಲ್ಲಿ ಯಾವ ಥರ ರೀತಿ ಗೊತ್ತಿಲ್ಲ, ನಮ್ಮ ಶಾಲೆ ಮನೆಯೇ ನಮ್ಮ ಮಕ್ಕಳವರು. ಅದಕ್ಕೆ ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳೋದೇನೆಂದರೆ, ಯಾವುದೇ ಒಂದು ಫಂಕ್ಷನ್ಗೆ ಬಂದಾಗ ಶಿಸ್ತಿನಿಂದ ನಡ್ಕೊಳ್ಳಿ ಅಂತ. ಆಮೇಲೆ ಮಕ್ಕಳನ್ನ ಆದಷ್ಟು ಜನ ನೋಡ್ತಾ ಇದ್ದೀವಿ, ಭಾಳ ಅಬ್ಸೆಂಟ್ ಮಾಡ್ತಾರೆ. ಯಾವುದೋ ಒಂದು ಊರಿಗೆ ಹೋಗ್ತೀವಿ, ಫಂಕ್ಷನ್ಗೆ ಹೋಗ್ತೀವಿ ಅಂತ ಹೇಳ್ತಿರ್ತಾರೆ. ದಯವಿಟ್ಟು ಏನು ಆದಷ್ಟು ಅವಾಯ್ಡ್ ಮಾಡಿ ಅಂತವನು. ಮಕ್ಕಳ ಸರಿಯಾದ ಟೈಮಿಗೆ ಕರೆಕ್ಟಾಗಿ ಹೆಚ್ಚಿನ ಒಂದು ಶಾಲೆಗೆ ಅಬ್ಸೆಂಟ್ ಆಗ್ದಂಗೆ ಕಳಿಸ್ರಿ. ಅಷ್ಟನ್ನು ನಾವು ನಿಮ್ಮಲ್ಲಿ ಕೇಳ್ಕೊಂತ, ಈ ಒಂದು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಎಲ್ಲರ ಪ್ರೋತ್ಸಾಹ ಮುಖ್ಯ. ನಮ್ಮ ಶಿಕ್ಷಕರನ್ನದವರು ಭಾಳ ಶ್ರಮ ಪಡ್ತಾ ಇದ್ದಾರೆ. ಅದೇ ಥರ ಈ ಥರ ಸರ್ ಹೇಳಿದ್ರಿ, ಈಗ ಇಬ್ಬರು ಎಕ್ಸಿಬಿಷನ್ನಲ್ಲಿ ಏನು ಮಾಡ್ತಾರಲ್ಲ, 20% ಮಕ್ಕಳು ಮಾಡಿದ್ರೆ ಇನ್ನು 80% ತಾಯಂದಿರು ಮಾಡ್ತಾರೆ. ಅದರಿಂದ ಇವು ಮಾಡೋದು ಏನು ಈ ಕಾರ್ಯಕ್ರಮಕ್ಕೆ ಅಂದರೆ, ಮಕ್ಕಳಿಗೋಸ್ಕರ ಮಕ್ಕಳಲ್ಲಿ ಏನಿರುತ್ತೆ ಅಂತ ಹೊರ ತರಕ್ಕೆ ಮಾಡ್ಲುಗಳು ಮಾಡ್ತಾ ಇರೋದು. ಮಕ್ಕಳಲ್ಲಿ ಭಾವನೆ ಬರುತ್ತೆ, ನಾವು ಪಾಠ ಮಾಡೋದೇ ಬೇರೆ, ಈಗೇನು ನೀವು ಮಾಡ್ಲು ಮಾಡಿದಾರಲ್ಲ ಅದೇ ಬೇರೆ. ಅದನ್ನು ನೋಡ್ತಾರೆ, ಅದನ್ನು ಬೇಗ ಆಕರ್ಷಣೆ ಆಗ್ತಾರೆ ಮಕ್ಕಳು. ನಾವು ಈಗ ಆಗಬೇಕು, ನಾವು ಈಗ ಮಾಡಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಇಷ್ಟೆಲ್ಲ ಹೇಳ್ತಾ ನಮ್ಮ ಶಿಕ್ಷಕರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಂಜೆನ ಅದೇ ಥರ ಪೋಷಕರು ಸರಿಯಾದ ಟೈಮಿಗೆ ಮಕ್ಕಳನ್ನು ಕಳಿಸಿ ಸಾಕರಿಸಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. SSLCಯಲ್ಲಿ ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಶ್ರೀಮತಿ ರತ್ನಮ್ಮ ಮೇಡಮ್ ರವರ ಹಿರಿಯ ಮಗಳಾದ ಶ್ವೇತಾ ಮೇಡಮ್ ರವರು ಬಹುಮಾನವನ್ನ ನೀಡುವರು. ಅವರು ಗಾನವಿ ಎಂಬ ಮಗುವಿಗೆ ಬಹುಮಾನ ಬಂದಿರುವುದು. ಇವರು ಕಾರಣಾಂತರದಿಂದ ಬಂದಿರುವುದಿಲ್ಲ. ಸಂಜೆ ದೀಪಾ ಬುಕ್ ಬ್ಯಾಲೆನ್ಸ್ ಫಸ್ಟ್. Dhananjay, book balance first. Harshita, running race first. Good reading first. Jayant, lemon and spoon first. Pratiksha H, lemon and spoon first. Rutvik M, book balance first. Sanvi N, book balance first. Sanvi Matad, musical chair first. MM, running race first, musical chair first, handwriting first. Diksham PS, running race first, handwriting second. Eshu PS, lemon and spoon first, musical chair third. Second prizes, Bhargav P, lemon and spoon second, running race third. Chirayu M, musical chair second, running race third.
Darshan, running race second. Lemon and spoon third. Jeevan Prabhudev, book balance second. Manasa N, lemon and spoon second. Good riding second. Manvit A, book balance second. Manya R, running race second. Musical chair second. Nayana DS, book balance second. Spandana M, lemon and spoon second. Sumant G, lemon and spoon second. Handwriting second. First standard students for third prizes. Kedar GK, lemon and spoon third. Exhibition second. Manvita M, Nutan Nayak, book balance third. Shreya S, running race third. Tanushri SM, musical chair third. ಒಂದು ಚಪ್ಪಾಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿ. ಅಭಿನಂದನ್ ಎಂ, bucket in the ball second, rope pulling second, rhymes first. Chiru H, rope pulling first, handwriting second. Ghanavi TR, book balance first, rope pulling second. Jeevan PK, running race first, rope pulling first, rhymes second. Lasya P, rope pulling first, handwriting second. Pranati H, rope pulling first, rhymes second. Sahitya HS, progress first, rope pulling second. Sonika R, rope pulling first, bucket in the ball second, storytelling first. Tanushri M, Manasa R, rope pulling first, musical chair third. Second prizes for UKG students. Devraj ND, running race second, rope pulling second. Halesh P, rope pulling second, progress third. Ardik Gowda NV, rhymes second, storytelling second. Harsha A, rope pulling second. Inchara K, rope pulling third. Likit Kumar, rope pulling second, book balance second. Rohini M, rope pulling second, progress second. Third prizes for UKG students. Krutvik B, rope pulling second, book balance third. Purnima B, rhymes third. Ranna MP, rope pulling second, musical chair third. Rohan MV, rope pulling third.
Shashank V. Rope pulling, third. LKG ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರೈಸಸ್. ಚಿರು ಸಿಪಿ ಮ್ಯೂಸಿಕಲ್ ಚೇರ್ ಫಸ್ಟ್, ಬಕೆಟ್ ಇನ್ ದ ಬಾಲ್ ಫಸ್ಟ್. ಧನುಶ್ರೀ ರೋಪ್ ಪುಲ್ಲಿಂಗ್ ಫಸ್ಟ್, ಬುಕ್ ಬ್ಯಾಲೆನ್ಸ್ ಸೆಕೆಂಡ್, ರನ್ನಿಂಗ್ ರೇಸ್ ಥರ್ಡ್. ಇಶಾಂತ್ PN, ಪಾವನಿ M, ಬಕೆಟ್ ಇನ್ ದ ಬಾಲ್ ಫಸ್ಟ್, ರೋಪ್ ಪುಲ್ಲಿಂಗ್ ಫಸ್ಟ್. Janavi frog race first, rope pulling second. Sukrut running race first, rope pulling first. Shravya frog race first, bucket in the bowl second, musical chair second. Sanvi S, book balance first, rope pulling first. Hardik A, rope pulling first, running race second. Karunya, book balance first, rope pulling first. Rohan KV, running race first, rope pulling first, musical chair second. Ganeshri, frog race first, bucket in the bowl first, rope pulling second. Second prizes for LKG students. LKG ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ. Hanvita M, book balance second, rope pulling second, musical chair third. Sonu KM, rope pulling second, frog race second. Rohit R, frog race first, rope pulling second. Lavanya, rope pulling second, frog race second. Third prizes for LKG students. Adya H, frog race third. Kartikeya, running race third. Aradhya H, bucket in the ball third. LKG ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಂತರ ಪ್ಲೇ ಗ್ರೂಪ್ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. Prizes: ICD running race first, bucket in the ball second, frog race third, rhymes third. Sharat, bucket in the ball first, frog race second, running race third. Diksha, frog race first, bucket in the ball second, running race second. Shamika, running race first, frog race first, bucket in the ball third, storytelling first. Anushri Shrikant, running race first, bucket in the ball second, frog race second, rhymes first. Playgroup students for second prizes. Shashidhar, frog race second,
bucket in the ball second, running race third, rhymes second. Shreya, frog race second, storytelling first, rhymes third. Third prize is for play home students. Vaibhav G, frog race second, rhymes third. ವಿತರಣೆಯನ್ನ ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿಗೆ ವರ್ಷದಂತೆ ಈ ವರ್ಷನೂ ಕೂಡ ನಾವು ಶಾಲಾ ವಾರ್ಷಿಕೋತ್ಸವವನ್ನ ಮಾಡಿದೀವಿ. ಅದರಲ್ಲಿ ಈ ವರ್ಷ ತುಂಬಾ ಚೆನ್ನಾಗಿ ನಮಗೆ ಮಕ್ಕಳ ಜೊತೆಗೆ ಒಂದು ಚಟುವಟಿಕೆ ಆಧಾರಿತ ನಾವು ಇರುವುದರಿಂದ ತುಂಬಾನೇ ಖುಷಿ ಆಗುತ್ತೆ. ಮನೆಗಳಲ್ಲಿ ಹಬ್ಬ ಮಾಡ್ತೀವಿ, ಆದ್ರೂ ಕೂಡ ಇಷ್ಟೊಂದು ನಮಗೆ ಸಂತೋಷ ಕಂಡು ಬಂದಿಲ್ಲ. ಮಕ್ಕಳ ಜೊತೆಗೆ ನಾವು ಅವರ ಚಟುವಟಿಕೆ, ನಗುವು, ಹಾಗಾಗಿ ನಮಗೆ ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ. ಮಕ್ಕಳು ಕೂಡ ಅಷ್ಟೇ, ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕೂಡ ಪ್ಲೇ ಗ್ರೂಪ್ ಇಂದ 7th ವರೆಗೂ ಸೈನ್ಸ್ ಎಕ್ಸಿಬಿಷನ್ ನ ಭಾಗವಹಿಸಿ ತುಂಬಾ ಚೆನ್ನಾಗಿ ಪೋಷಕರು ಒಂದು ಎಕ್ಸಿಬಿಷನ್ಗೆ ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಗ್ರೂಪ್ ಅಲ್ಲೆಲ್ಲ ಹಾಕಿದ್ದಾರೆ, ಮೇಡಮ್ ನಾವು ಮಾಡಿದ್ವಿ ನೋಡ್ರಿ ಅಂತ. ತುಂಬಾನೇ ಖುಷಿ ಆಯ್ತು. ಪೇರೆಂಟ್ಸ್ ಎಫೆಕ್ಟ್ ತುಂಬಾನೇ ಇದೆ ಇದರಲ್ಲಿ. ಹಾಗೆ ಮತ್ತೆ ನಾನು ಅಭಿಮಾನಿ ಪೋಷಕರು ಅಂತ ಹೇಳಿದೆ. ಈ ಒಂದು ವರ್ಡ್ನ ಯಾಕೆ ಹೇಳಿದೆ ಅಂತಂದ್ರೆ, ಇಲ್ಲಿವರೆಗೂ ಈ ಸ್ಕೂಲ್ನ ಮೇಡಮ್ ಸ್ಕೂಲ್ನ ಇಲ್ಲಿವರೆಗೂ ಮುಂದುವರಿಯೋದಕ್ಕೆ ನೀವೇ ಕಾರಣ. ಅಷ್ಟೊಂದು ನೀವು ನಾವು ಈ ಶಾಲೆ ಮೇಲೆ ಅಭಿಮಾನವನ್ನು ಇಟ್ಟಿದ್ದೀರಿ. ಮಾತೃಶ್ರೀ ಕಾನ್ವೆಂಟ್ ಸ್ಕೂಲ್ ಅನ್ನೋದಕ್ಕಿಂತ ರತ್ನಮ್ಮ ಮೇಡಮ್ ಸ್ಕೂಲ್ ಅಂತೀರಿ. 90% ಪೋಷಕರು ರತ್ನಮ್ಮ ಮೇಡಮ್ ಸ್ಕೂಲ್ ಅಂತಾನೆ ಬರ್ತೀರಿ, ಮೇಡಮ್ ಇದಾರ ಅಂತ ಕೇಳ್ತೀರಿ. ಇದಕ್ಕಿಂತ ಹೆಚ್ಚು ಖುಷಿ ಇನ್ನೇನ್ ಬೇಕು? ನಾವು ಈ ಸ್ಕೂಲಲ್ಲಿ ವರ್ಕ್ ಮಾಡೋದಕ್ಕೆ ತುಂಬಾನೇ ನನಗೆ ಹೆಮ್ಮೆ ಅನ್ಸುತ್ತೆ. ಮಾತೃಶ್ರೀ ಕಾನ್ವೆಂಟ್ ಅಂತೀರಿ, ಆದ್ರೂ ಕೂಡ ರತ್ನಮ್ಮ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತೀರಿ. ಈ ಒಂದು ಬಿರುದನ್ನ ನೀವು ಕೊಟ್ಟಿರೋದ್ರಿಂದ ಈ ಒಂದು ಶಾಲೆ ಇಲ್ಲಿವರೆಗೂ ಬರೋದಕ್ಕೆ ನೀವೇ ಕಾರಣ. ನಿಮಗೆ ನಾನು ನಮ್ಮ ಸಂಸ್ಥೆ ಪರವಾಗಿ, ನನ್ನ ಒಂದು ವೈಯಕ್ತಿಕವಾಗಿ ನಿಜವಾಗ್ಲೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಿಮಗೆ. ಹೀಗೆ ನಮ್ಮ ಶಾಲೆಯ ಮೇಲೆ, ನಮ್ಮ ಶಿಕ್ಷಕರ ಮೇಲೆ ಇರಲಿ. ಹಾಗೆಯೇ ಗಾಣಿಮೆ ಅಂತಕ್ಕಂಥ ಹುಡುಗಿ ಆ ಮಗು ಏನ್ 99% ತೆಗ್ದಿದೆಯಲ್ಲ, ನಮ್ಮ ಮ್ಯಾನೇಜ್ಮೆಂಟ್ ಮೇಡಮ್ ಅವ್ರು ಎಷ್ಟು ಖುಷಿ ಪಟ್ಟಿದ್ದಾರೆ ಅಂದ್ರೆ, ನಿಜವಾಗ್ಲೂ ಅವ್ರು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಂತಾನೆ ತಾವು ಸ್ವಂತ ಒಂದು ಸ್ಕೂಲ್ ಮಾಡಿದ್ದಾರೆ. ಇದನ್ನ ಇಲ್ಲಿವರೆಗೂ ಅವ್ರ ಕನಸು ನನಸಾಗ್ಬಿಟ್ಟಿದೆ ಆಲ್ರೆಡಿ. ಇನ್ನೂ ಕೂಡ ಹೆಚ್ಚು ನಾವು ಮಕ್ಕಳಿಗೆ ಕೊಡ್ಲಿ ಅಂತ ಅವರ ಆಸೆ. ಹಾಗೆ ಪೋಷಕರು ಕೂಡ ಒಂದ್ ಕೈ ಜೋಡಿಸಿದ್ರೆ ನಿಜವಾಗ್ಲೂ ಮಕ್ಕಳಿಗೆ ನಾವು ಎಲ್ಲ ಮಕ್ಕಳು 99 ತೆಗಿಯೋ ಹಾಗೆ ಮಕ್ಕಳಲ್ಲಿ ನಾವು ಏನ್ ಮಾಡ್ಬೇಕು, ಒಂದು ಒಳ್ಳೆಯ ಒಂದು ಹೋಮ್ವರ್ಕ್ ಅಲ್ಲಿ ಆಗಿರ್ಬೋದು, ಇರ್ತ ಪ್ರಾಜೆಕ್ಟ್ ಅಲ್ಲಿ ಆಗಿರ್ಬೋದು. ಸರ್ ಹೇಳಿದ್ರು ಎಲ್ಲಾ ಮಕ್ಕಳಿಗೆ ಒಂದೇ ರೀತಿ ಬರಲ್ಲ ಅಂತ, ಹೌದಾ? ಹಾಗಾಗಿ ನಾವು ಪ್ರತಿಯೊಂದು ಇದ್ರಲ್ಲೂ ಕೂಡ ಮಕ್ಕಳಿಗೆ ಪೋಷಕರು ಹಿಂದೆ ಇರಬೇಕು. ಬರೀ ಸ್ಕೂಲಲ್ಲಿ ನಾವು ಹೇಳೋದ್ರಿಂದ ಅಲ್ಲ, ನೀವು ಕೂಡ ಪ್ರಯತ್ನ ಪಟ್ರೆ ನಮ್ಮ ಪ್ರಯತ್ನದಿಂದ ಮಕ್ಕಳ ಒಂದು ಅಭಿವೃದ್ಧಿ ಕಡೆಗೆ ನಾವು ನೀವು ಸಾಗೋಣ. ಹಾಗೆ ಸಂಜೆ ಫಂಕ್ಷನ್ ಇದೆ, ಅದಕ್ಕೂ ಕೂಡ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್, ಎಂಜಾಯ್ ಅಂಡ್ ಗಾಡ್ ಬ್ಲೆಸ್ ಯು. ಮುಂದುವರಿಬೇಕಂದ್ರೆ ಈ ಒಂದು ಶಾಮನೂರಿನ ಗ್ರಾಮಸ್ಥರ ಸಹಕಾರ ಇಲ್ದೇನೆ, ಅವರ ಒಂದು ಪ್ರೋತ್ಸಾಹ ಅಭಿಮಾನ ಇಲ್ಲದೆ ಯಾವುದೋ ಒಂದು ನೆಲೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಪ್ರತಿ ವರ್ಷ ಒಂದು ಸಂತೋಷ ಹಂಚ್ಕೊಳ್ಳೋದೇನಂದ್ರೆ, 22 ವರ್ಷದಿಂದನೂ ನಮ್ಮ ಶಾಲೆಯಿಂದ ನಮ್ಮಲ್ಲಿ ಏನು ಓದೋಗಿರ್ತಾರ 5th ಆಗಿರ್ಬೋದು 7th ಆಗಿರ್ಬೋದು, ಪ್ರತಿ ಒಂದು ವರ್ಷದಿಂದ ನಾವು 22 ವರ್ಷದಿಂದನೂ 99% 90% ಒಬ್ಬ ವಿದ್ಯಾರ್ಥಿ ಹೊರ ಹೊಮ್ತಿದ್ದಾನೆ. ಅದೊಂದು ಸಂತೋಷ ಇನ್ಯಾವುದೂ ಇಲ್ಲ ನನಗೆ. ನಾನು ಯಾವ್ದು ಭಾಷಣ ಮಾಡ್ಬೇಕು, ನನಗೆ ಕ್ರೆಡಿಟ್ ತಗೋಬೇಕು, ನಾನು ಸನ್ಮಾನ ಪಡಿಸ್ಕೋಬೇಕಂತ ಆಸೆ ಪಡೋ ವ್ಯಕ್ತಿ ನಾನಲ್ಲ. ನೀವೇನ್ ನಮ್ಮ ಶಾಲೆ ಕಳಿಸ್ತೀರ ಮಕ್ಕಳನ್ನ ಉತ್ತಮ ವಿದ್ಯಾರ್ಥಿನಿಗಳಾಗಿ ನಾನು ಎಲ್ಲೇ ಹೋದ್ರು ಮೇಡಮ್ ನಾನು ನಿಮ್ಮ ಶಾಲೆಯಲ್ಲಿ ಓದಿದ್ದೆ ಅಂತ ಬರ್ತಾರೆ. ಅದಕ್ಕಿಂತ ಖುಷಿ ನಂಗೆ ಬೇರೊಂದಿಲ್ಲ. ನಿಮ್ಮ ಶಾಮನೂರಿನ ಗ್ರಾಮಸ್ಥರಾಗಿರ್ಬೋದು, ನಾಗನೂರಾಗಿರ್ಬೋದು, ಎಲ್ಲಾ ಒಂದು ಗ್ರಾಮಸ್ಥರ ಗ್ರಾಮಸ್ಥರಿಗೂ ಕೂಡ ನನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಮಾಡುತ್ತಿರುವಂತಹ ಜಗಣಾಚಾರಿ ಕಮ್ಮರ್ ಸರ್ ಅವರ ಕಿರು ಪರಿಚಯ. ಇವರ ತಂದೆ ರಾಮಚಂದ್ರಾಚಾರಿ, ತಾಯಿ ಕಮಲಮ್ಮ. ಇವರ ಮಗನಾದಂತಹ ಜಗಣಾಚಾರಿ ಕಮ್ಮರ್ ಸರ್ ರವರು 1/6/1986 ಜನಿಸಿರುತ್ತಾರೆ. ಇವರ ವಿದ್ಯಾಭ್ಯಾಸ 1 ಮತ್ತು 4ನೇ ತರಗತಿ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಹಿರಿಯ ಶಾಲೆ, 5 ಮತ್ತು 10ನೇ ತರಗತಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪಂಪಾ ವಿದ್ಯಾಪೀಠ. ಇವರ PUC ವಿದ್ಯಾಭ್ಯಾಸವು ವಿಜಯನಗರ ಕಾಲೇಜು ಹೊಸಪೇಟೆಯಲ್ಲಿ 2004ರಲ್ಲಿ ಮುಗಿಸಿದ್ದಾರೆ. 2004ರಿಂದ 2008ರಲ್ಲಿ BE ಕಂಪ್ಯೂಟರಿಂಗ್ ಕಾಲೇಜ್ ದಾವಣಗೆರೆಯಲ್ಲಿ ಮಾಡಿದ್ದಾರೆ. 2019ರಿಂದ 2021ರಲ್ಲಿ MTech ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಪದವಿಯನ್ನು ಮಾಡಿದ್ದಾರೆ.
ಇವರು 14 ಪಾಲಿಟೆಕ್ನಿಕ್ ಕಾಲೇಜ್ ಹರಿಹರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ವೈಯಕ್ತಿಕವಾಗಿ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಅಂತಹ ಪ್ರಕಾಶ್ ಗೌಡ ಕೆಜಿ ಸರ್ ಅವರಿಗೆ ಸನ್ಮಾನ. ಇವರು 22/7/1900 ನವಿಲೇಹಾಳಿನಲ್ಲಿ ಜನಿಸಿರುತ್ತಾರೆ. ಇವರ ವಿದ್ಯಾಭ್ಯಾಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ MA ಲಿಟರೇಚರ್ MEd ಅನ್ನು ಮುಗಿಸಿದ್ದಾರೆ. ಇವರು 18 ವರ್ಷಗಳ ಶಿಕ್ಷಣ ವೃತ್ತಿಯನ್ನು ನಿರ್ಮಿಸಿದ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಶಾಮನೂರು ಕ್ಲಸ್ಟರ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ ಕೆಜಿ ಸರ್ ಅವರು CRP ಆಗಿ ಶಿಕ್ಷಕರಿಗೆ ವೃತ್ತಿ ಮಾರ್ಗದರ್ಶನ, ತೂಷ್ಣಾಂಶಗಳ ಕುರಿತು ತರಬೇತಿ ಕಾರ್ಯಕ್ರಮಗಳು, ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಈ ರೀತಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗೌರವವನ್ನು ಸಲ್ಲಿಸುತ್ತಿದ್ದೇವೆ.